ನಮಸ್ಕಾರ ವೀಕ್ಷಕರೇ, 500 ಕೋಟಿ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ಮನುಷ್ಯ ಸಿಕ್ಕಾಪಟ್ಟೆ ದುರಾಸೆ, ಎಷ್ಟಿದ್ರೂ ಬೇಕು 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 ಅಂತ. ಮತ್ತು ಮನುಷ್ಯನ ಇನ್ನೊಂದು ಕೆಟ್ಟ ಗುಣ ಏನು ಗೊತ್ತಾ, ತಾನು ಹೆಂಗಿದ್ದೀನಿ ಅನ್ನೋದನ್ನ ನೋಡ್ಕೊಳ್ಳೋದು ಬಿಟ್ಟು ಮತ್ತೊಬ್ಬರನ್ನ ಅಳಿಯೋದ್ರಲ್ಲಿ ಮನುಷ್ಯ ಬ್ಯುಸಿ ಆಗಿಬಿಡ್ತಾನೆ. ಮತ್ತೊಬ್ರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಆಸ್ತಿ ಸಿಕ್ತು, ಏನಾಯಿತು, ಬರೀ ದುಡ್ಡು ಆಸ್ತಿ ಬಗ್ಗೆನೇ ಚಿಂತೆ ಮನುಷ್ಯನಿಗೆ ಹೊರತು ಅದಕ್ಕೂ ಮೀರಿದ ಒಂದು ಬಾಂಧವ್ಯ ಯಾರ ಜೊತೆಗಾದರೂ ಒಬ್ರಿಗೆ ಇರಬಹುದು ಅನ್ನೋದನ್ನು ಮನುಷ್ಯ ಮರ್ತು ಬಿಡ್ತಾನೆ. ನಾನು ಯಾಕಿಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಏನಪ್ಪ ಇದು 500 ಕೋಟಿ ರಹಸ್ಯ ಅಂತ ಹೇಳ್ತಾ ಇದ್ದಾರೆ ಅಂತ ನೀವೆಲ್ಲ ಅಂದ್ಕೊಳ್ಬೋದು. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಇತ್ತೀಚೆಗೆ ಸೌತ್ ಇಂಡಿಯಾದ ನೈಟಿಂಗೇಲ್ ಅಂತಲೇ ಹೇಳುವಂಥ, ಇಡೀ ವಿಶ್ವವೇ ಕೊಂಡಾಡಿದಂಥ ಒಬ್ಬ ಹೆಮ್ಮೆಯ ಗಾಯಕಿ ನಮ್ಮ ಜಾನಕಿ ಅಮ್ಮ ಅವ್ರು ತೀರ್ಕೊಳ್ತಾರೆ. ಅವ್ರು ತೀರ್ಕೊಂಡ ನಂತರ ಎಷ್ಟು ಸುಳ್ಳು ಸುದ್ದಿಗಳು ಹಬ್ತಾ ಇದೆ ಅಂತ ಹೇಳಿದ್ರೆ, ವಿಪರೀತ ಸುಳ್ಳು ಸುದ್ದಿಗಳು ಹಬ್ತಾ ಇದೆ. ಅವ್ರಿಗೆ ಅಷ್ಟು ಕೋಟಿ ಆಸ್ತಿ ಇತ್ತಂತೆ, ಅದನ್ನು ಇವ್ರ ಹೆಸ್ರಿಗೆ ವಿಲ್ ಮಾಡಿದ್ರಂತೆ, ಅದನ್ನು ಅವ್ರ ಹೆಸ್ರಿಗೆ ವಿಲ್ ಮಾಡಿದ್ರಂತೆ, ಅವ್ರ ಸಾಕು ಮಗನಿಗೆ ವಿಲ್ ಮಾಡಿಬಿಟ್ಟಿದ್ರಂತೆ, ಅವ್ರ ಅಷ್ಟೂ ಆಸ್ತಿ ಅವ್ರ ಸಾಕು ಮಗನಿಗೆ ಹೋಗ್ಬಿಡುತ್ತಂತೆ. ಈ ರೀತಿ ಸುದ್ದಿಗಳು ಹರಡ್ತಾ ಇದೆ. ಜಾನಕಿ ಅಮ್ಮ ಅವ್ರು ಇದ್ದಾಗ ಅವ್ರನ್ನ ಎಷ್ಟು ಜನ ಹೋಗಿ ಭೇಟಿ ಮಾಡಿದರು, ಅವ್ರ ಕಷ್ಟ ಸುಖ ಎಷ್ಟು ಜನ ಕೇಳಿದರು, ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡಿದ್ರು, ಅದನ್ನು ಯಾರೂ ಮಾಡಲಿಲ್ಲ. ಆದರೆ ಅದು ಒಂದು ಜೀವ ಹೋದ ನಂತರ ಅವರ ಬಗ್ಗೆ ಹರಡ್ತಾ ಇರೋ ಸುದ್ದಿಗಳಿದೆಯಲ್ಲ, ಅದು ಅವರ ಆತ್ಮವನ್ನು ಸೇರಿದಂತೆ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಂಥವ್ರಿಗೆ ಎಷ್ಟು ದುಃಖ ಆಗಿರ್ಬೋದು ಅಂತ ಯಾರೂ ಅಂದಾಜಿಸ್ತಾ ಇಲ್ಲ. ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಎಲ್ರಿಗೂ ಒಂದು ಸೋಷಿಯಲ್ ಮೀಡಿಯಾ ಕಂಟೆಂಟು, ಒಂದು ಯೂಟ್ಯೂಬ್ ಕಂಟೆಂಟ್ ಆಗಬೇಕು, ಏನೋ ಬಾಯಿಗೆ ಬಂದಿದ್ದು ಮನಸ್ಸಿಗೆ ಬಂದಿದ್ದು ಕೇಳೋರು ಯಾರಿದ್ದಾರೆ, ಅವರಂತೂ ಎಲ್ಲೂ ಕೇಳೋಕ್ಕೆ ಬರ್ತಾ ಇರಲಿಲ್ಲ. ಸೊ ಇನ್ನು ಕೇಳೋರು ಯಾರಿದ್ದಾರೆ, ನಮ್ಗೆ ಇಷ್ಟ ಬಂದಂಗೆ ಹಬ್ಸೋಣ ಅಂತ ಅಂದ್ಕೊಂಡಿರೋರೇ ಜಾಸ್ತಿ. ಅದೇನೋ ಅಂತಾರಲ್ಲ, ಸಾವಿನ ಮನೆಯಲ್ಲೂ ತನ್ನ ಬೇಳೆ ಬೇಯಿಸ್ಕೊಳಕ್ಕೆ ನೋಡೋ ಅಂಥವ್ರು ಬಹಳಷ್ಟು ಜನ ಇದ್ದಾರೆ. ಕೇವಲ ಜಾನಕಿ ಅಮ್ಮ ನಿಧನದ ನಂತರ ಅಲ್ಲ, ಈ ಹಿಂದೆ ಒಂದು 6 ತಿಂಗಳ ಹಿಂದೆ ಅವರ ಮಗ ಮುರಳೀಕೃಷ್ಣ ಅವರ ನಿಧನ ಹೊಂದಿದ ನಂತರ ಕೂಡ ಅವರ ಸಾವಿನ ಬಗ್ಗೆನೂ ಬೇಕಾದಷ್ಟು ಕಟ್ಟುಕತೆಗಳನ್ನು ಹಬ್ಸಿದ್ರು. ಇದೆಲ್ಲದಕ್ಕೂ ಸ್ಪಷ್ಟನೆಯನ್ನು ಕೊಡೋದಕ್ಕೆ, ಇದೆಲ್ಲದಕ್ಕೂ ಉತ್ತರವನ್ನು ಕೊಡೋದಕ್ಕೆ, ನಿಜವಾಗ್ಲೂ ಏನು ಅವರ ಆಸ್ತಿ ಏನು, ಅದು ಯಾರ ಹೆಸರಿಗೆ ಹೋಯಿತು, ಏನು ಎತ್ತ, ಎಲ್ಲದರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ಸ್ವತಃ ಅವರನ್ನು ಕಣ್ಣಲ್ಲಿ ಕಾಪಾಡಿದಂಥ, ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂಡಂಥ ಅವರ ಅಭಿಮಾನಿ ಅಂತ ಕರಿತಿರೋ, ಅವರ ಮಕ್ಕಳು ಅಂತ ಕರಿತಿರೋ, ಅಥವಾ ಅವ್ರಿಗೊಂದು ರೀತಿ ಸ್ನೇಹಿತರಾಗ್ಬಿಟ್ಟಿದ್ರು ಅಂತ ಕರಿತಿರೋ, ಏನಾದರೂ ಅಂದ್ಕೊಳ್ಳಿ. ಆದರೆ ಜಾನಕಿ ಅಮ್ಮ ಅವರನ್ನು ನನ್ನ ಪ್ರಾಣಗಳು ಅಂತ ಕರೀತಾ ಇದ್ರು. ಜಾನಕಮ್ಮನ ಪ್ರಾಣಗಳಾದಂಥ ನವೀನ್ ಮತ್ತು ಪವನ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಇಬ್ರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಮಸ್ಕಾರ. ಹೇಗಿದ್ದೀರಿ ಅಂತ ಕೇಳೋಕ್ಕೆ ಅಷ್ಟು ಧೈರ್ಯ ಬರ್ತಾ ಇಲ್ಲ ನನಗೆ, ಯಾಕೆಂದರೆ ನನಗೆ ಗೊತ್ತಿದೆ ನೀವಿಬ್ಬರು ಯಾವ ಮನಸ್ಥಿತಿಯಲ್ಲಿ ಇರಬಹುದು ಅಂತ ಹೇಳಿ. ಆದರೆ ಇವತ್ತು ನಾನು ಮಾತಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದೀನಿ. ಯಾಕೆಂದರೆ ಇದ್ದಾಗ ಅವರನ್ನು ಯಾರು ಹೆಂಗೆ ನೋಡ್ಕೊಂಡಿದ್ರು ಅನ್ನೋದನ್ನು ಯಾರೂ ಕೇಳಕ್ಕೆ ಹೋಗಲ್ಲ. ಆದರೆ ಹೋದ ನಂತರ ಅವ್ರ ಆಸ್ತಿ ಏನಾಯಿತು ಅನ್ನೋದ್ರ ಬಗ್ಗೆ ಎಲ್ರಿಗೂ ಚಿಂತೆ ಹುಟ್ಕೊಂಡ್ಬಿಟ್ಟಿದೆ. ಇವಾಗ ಆಸ್ತಿಗೋಸ್ಕರನೇ ಇವರು ಅವ್ರನ್ನ ನೋಡ್ಕೊಂಡ್ರೋ ಏನೋ ಅನ್ನೋ ಥರ ಚಿಂತೆಗಳು ಎಲ್ರಿಗೂ ಇದ್ದಾಗ ಅವ್ರ ಬಗ್ಗೆ ಯಾರಿಗೂ ಚಿಂತೆ ಇರಲಿಲ್ಲ. ಈಗ ಎಲ್ರಿಗೂ ಅವ್ರ ಆಸ್ತಿ ಬಗ್ಗೆ ಚಿಂತೆ ಬಂದಿದೆ. ಹಾಗಾಗಿ ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳೋಕ್ಕೆ ನಿಮ್ಮಿಬ್ಬರ ಜೊತೆ ಮಾತಾಡ್ತಾ ಇದ್ದೀನಿ. ಏನು ಹೇಳ್ತೀರಿ ನವೀನ್? ಮೊದಲೇದಾಗಿ ಮೇಡಮ್, ಇದು ಸ್ಟಾರ್ಟ್ ಆಗಿದ್ದು ಸುಮಾರು ಈಗ 10 ಡೇಸಿಂದ. ಅದು ಹೇಗೆ ಅಂತ ಅಂದರೆ, ಒಬ್ಬರು ಹಿರಿಯ ಪತ್ರಕರ್ತ ಬ್ಯಾಂಗ್ಳೂರಿಂದ ಬಂದರು. ಅದು ನಂಗೆ ಅವ್ರು ಯಾರು ಅಂತ ಗೊತ್ತಿತ್ತು, ನಾನು ನೋಡಿದೆ. ಆದರೆ ಪವನ್ಗೆ ಗೊತ್ತಿರಲಿಲ್ಲ ಅವ್ರು ಯಾರು ಅಂತ. ನಾನು ಪವನ್ಗೆ ಹೇಳಿದೆ, ಇವ್ರನ್ನ ಅವ್ರ ಹೆಸರಲ್ಲೇ ಹೇಳಿ ಇವ್ರು ಬರ್ತಾಯಿದ್ದಾರೆ, ಅವರೇ ನಮ್ಮ ಶಾಪ್ಗೆ ಬರ್ತಾ ಇರ್ಬೋದು ಅನಿಸಿದೆ ಅಂತಂದ. ಬರ್ತಾಯಿದ್ದಂಗೆ ನಮಸ್ಕಾರ ಅಂದರೆ, ಅವರು ನಮಸ್ಕಾರ ಅಂದರೆ, ಬನ್ನಿ ಸರ್ ಅಂದ್ಬಿಟ್ಟು ಕೂತ್ಕೊಂಡು, ನಾನು ಯಾರು ಅಂತ ಗೊತ್ತಾಯಿತು ಅಂತ. ಓ, ನಿಮ್ಗೆ ಗೊತ್ತಿಲ್ವಾ ಸರ್, ನಾನು ತುಂಬ ವರ್ಷದಿಂದ ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಅಂತ. ಓ, ಪರವಾಗಿಲ್ಲ, ನನ್ನ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದು ತಪ್ಪು ಅಂದ್ಬಿಟ್ಟು ಬಂದು ಕೂತ್ಕೊಂಡಾದ್ಮೇಲೆ ಕಾಫಿ ಟೀ ಏನಾದರೂ ಕುಡಿತೀರ ಅಂದೆ. ಆಮೇಲೆ ಶುಗರ್ ಕ್ಯಾನ್ ಜ್ಯೂಸ್ ತರ್ತಿ ಕೊಟ್ಟೆ. ಹಾಗೆ ಆತ್ಮೀಯತೆಯಿಂದ ತುಂಬ ಚೆನ್ನಾಗಿ ಮಾತಾಡೋರು. ನಾನು ಜಾನಕಿ ಅಮ್ಮನ ನೋಡಬೇಕು ಅಂತಂದರು. ಸರ್ ಜಾನಕಿ ಅಮ್ಮ ಮಂಗಳೂರಿಗೆ ಹೋಗಿದ್ದಾರೆ, ಈಗ ಒಂದು 10 ಡೇಸ್ ಆಯಿತು, ಇನ್ನೂ ಬರೋದು ಒಂದು 4-5 ದಿನ ಆಗ್ಬೋದು. ಬಂದಾದಮೇಲೆ ನೀವು ಮುಂಚಿತವಾಗಿ ನನಗೆ ಹೇಳಿದ್ರೆ ಅಮ್ಮನ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ನಾನು ನಿಮ್ಗೆ ತಿಳಿಸ್ತೀನಿ. ಆದರೆ ಈ ಥರ ಸಡನ್ನಾಗಿ ಬಂದರೆ ಬಿಡೋದಕ್ಕಾಗಲ್ಲ. ಏನಕ್ಕೆ ಅಂದರೆ ವಾರಕ್ಕೆ 1 ದಿವಸ 2 ದಿವಸ ಮಾತ್ರ ಅವ್ರನ್ನ ಬಿಡ್ಬೋದು. ಏನಕ್ಕೆ ಅಂದರೆ ಅಮ್ಮನಿಗೆ ತುಂಬ ಏಜ್ ಆಗಿದೆ, ಸಾಕಷ್ಟು ಅವ್ರ ಆರೋಗ್ಯ ಎಲ್ಲ ನೋಡ್ಕೊಂಡು ಒಂದು ಸಮಯ ನಿಗದಿ ಮಾಡ್ತೀವಿ. ಒಂದೇ ದಿವಸ ಬೆಳಗ್ಗೆ ಒಬ್ಬರು ಸಂಜೆ ಒಬ್ಬರು ಆ ಥರ ಸ್ಲಾಟ್ ಇದು ಮಾಡಿ ಆ ಥರ ಮಾಡ್ತೀವಿ. ಆದರೆ ಈಗ ಅವರಿಲ್ಲ ಅಂತ ಹೇಳಿದೆ. ಆಮೇಲೆ ಅವ್ರು ಏನೇನೋ ಒಂದು ಸ್ವಲ್ಪ ಫ್ಲ್ಯಾಶ್ ಹಳೇದೆಲ್ಲ ಕತೆ ಎಲ್ಲ ಹೇಳಿದ್ರು. ತುಂಬ ನನಗೂ ಖುಷಿ ಆಯಿತು ಎಲ್ಲ ಆಯಿತು.
ನನಗೂ ನೀವು ತುಂಬ ಚೆನ್ನಾಗಿದ್ದೀರಾ ಹಾಗೆ ಹೀಗೆ ಅದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಾಗ ನನ್ನ ಸ್ವಲ್ಪ ಮೇಲೆತ್ತಿದ್ರು. ಸರಿ ಅಂದ್ಬಿಟ್ಟು ಎಲ್ಲ ಆದಮೇಲೆ ಸರಿ ನವೀನ್ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು, ಒಂದು ಗಣಪತಿ ಮೂರ್ತಿ ತಂದಿದೆ, ಅದನ್ನ ಕೊಟ್ಬಿಟ್ಟು ಹೊಡೋಯ್ತಾ ಇದೆ, ನೀವು ಒಂದು ಮನಸ್ಸು ಪಟ್ಟಿದ್ರಿ ಅಂತ. ನಾನು ಸರ್ ನಿಮ್ಮ ಬಗ್ಗೆ ನಂಗೆ ಒಳ್ಳೆ ಗೌರವ ಇದೆ, ಪ್ರಮಾಣವಾಗ್ಲೂ ಅವ್ರು ಇಲ್ಲ. ಆಮೇಲೆ ಇದ್ರೂ ಈಗ ನೀವು ಬಂದಿದ್ರೆ 1:00 1:30 ಇರ್ಬೋದು, ಆ ಟೈಮಲ್ಲಿ ಬಿಡೋದಕ್ಕೂ ಆಗೋಲ್ಲ, ಆಮೇಲೆ ಸಡನ್ನಾಗಿ ಆಗೋದಿಲ್ಲ. ನಿಮ್ಮ ನೆಕ್ಸ್ಟ್ ಬರೋದಿದ್ದರೆ ಮುಂಚಿತವಾಗಿ ತಿಳಿಸ್ಬಿಟ್ಟು ಬನ್ನಿ, ಅದು ನಿಮಗೋಸ್ಕರ ಸ್ಪೆಷಲಾಗಿ ನಿಮ್ಮ ಬಗ್ಗೆ ಎಲ್ಲ ತಿಳಿಸಿ ನಾನು ಖಂಡಿತವಾಗ್ಲೂ ನಾನು ಅಪಾಯಿಂಟ್ಮೆಂಟ್ ಇದು ಒಂದು ಸಮಯ ನಿಗದಿ ಮಾಡಿ ಈ ಮಂತಲ್ಲೇ ನಿಮಗೆ ಸಾಧ್ಯ ಆದಷ್ಟು ಮಾಡ್ತೀವಿ ಅಂತ ಭೇಟಿಗೆ ಅವಕಾಶ ಮಾಡ್ತೀನಿ ಅಂತ ತಿಳಿಸ್ದೆ. ಓಕೆ ಅಂತ ಒಂದಾಯಿತು. ಆಮೇಲೆ ಒಂದು ಕಂಡೀಷನ್ ಏನಂತ ಅಂದರೆ ನೀವು ಒಂದು ಒಳ್ಳೆ ಫ್ಯಾನಾಗಿ ಬರಬೇಕು. ಈ ಕರ್ತರಾಗಿ ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅದು ಅಮ್ಮನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಏನಕ್ಕೆ ಅಂದರೆ ಅಮ್ಮ ಓನ್ಲಿ ಕನ್ನಡದವ್ರು ಮಾತ್ರ ಅಲ್ಲ, ಅವ್ರಿಗೆ ಕೇರಳ, ಆಂಧ್ರ, ತಮಿಳ್ನಾಡು ಎಲ್ಲರೂ ಮಗ ಸೊತ್ತ ಮೇಲೆ ಅಣ್ಣ ಮೊದಲಿರ್ಬೇಕಾದ್ರೂ ಅಷ್ಟೇ ಸೋಷಿಯಲ್ ಮೀಡಿಯಾ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟಿದ್ರು. ಅವ್ರಿಗೆ ಒಬ್ರಿಗೆ ಏನಾದರೂ ಇದು ಮಾಡಿದ್ರೆ ಅಂತ 100 ಜನ 100 ಕಾಲು ಬರ್ತಿದೆ. ಸೊ ಅದರಿಂದ ಕಂಪ್ಲೀಟ್ ಸಾಕು. ಇನ್ನು ನಾನು ಯಾರಿಗೂ ನಾನು ಪರಿಚಯ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ನಾನು ಹಿನ್ನೆಲೆ ಏನೋ ತಿಳಿಸೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತು ನನಗೇನು ಬಿರೋದು ಏನು ಬೇಡ. ಏನೇ ಕೊಟ್ಟರು ನನಗೆ ಬರೀ ಎಷ್ಟು ಜನಕ್ಕೆ ಅಂತಲೇ ಇರಲಿ, ನನಗೆ ಯಾವ ಇದು ಅವಾರ್ಡು ಹಿಂದೆ ಮುಂದೆ ಏನು ಬೇಡ. ಜನರಲ್ಲಿ ಫ್ಯಾನ್ಸಲ್ಲಿ ಹಸಿರಾಗಿದ್ದೀನಿ, ಕೊನೆವರೆಗೂ ಹಂಗೆ ಇದ್ಬಿಡಿ ಅಂತ ಅಮ್ಮನಿಗೂ ಅದೇ ಆಸೆ ಇತ್ತು, ಮುರಳಿ ಅಣ್ಣನಿಗೂ ಅದೇ ಆಸೆ ಇತ್ತು. ಅಣ್ಣ ಹೋದ್ಮೇಲೆ ನೀವು ನಾನು ಹೇಗೆ ನೋಡ್ಕೊತೈತೆ ಅದೇ ಥರ ನೀವು ನೋಡ್ಕೊತೀರಾ ಅಂತ ಅವ್ರ ಕೊನೆಯಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಗೊತ್ತಾಯಿತು ನಾನು ಇರಲ್ಲ ಅಂದ್ಬಿಟ್ಟು. ಇದು ಮಾಡಿ ನಾನು ಹೆಂಗೆ ನೋಡ್ಕೊತೀನಿ, ನೀವು 4-5 ಜನ ಇದೆ ಮೈಸೂರಲ್ಲಿ, ನಮ್ಮ ಕಂಡ್ರೆ ತುಂಬ ಇದು. ಏನಕ್ಕೆ ಅಂದರೆ ನಮ್ಮನ್ನ ಈಗಿಂದ ನೋಡಿರಲಿಲ್ಲ, 20 ಇಯರ್ಸ್ 25 ಇಯರ್ಸಿಂದನೂ ನೋಡಿದರು. ಅಮ್ಮನಿಗೆ ಹೇಳೋರು, ಮಮ್ಮಿ ನಾನು ಏನಾದ್ರು ಇಲ್ಲ ಅಂತ ಅಂದರೆ ನಮ್ಮ ಹುಡುಗರು ನಾನು ಹೇಗೆ ಫಾಲೋ ಮಾಡ್ತಾಯಿದ್ದೆ ಅದೇ ಥರ ಮಾಡ್ಕೊ ಹೋಗ್ತಾರೆ ಅಂತ. ಸೊ ಅಣ್ಣ ಹೋದ್ಮೇಲೂ ಅಷ್ಟೇ, ಯಾರೇ ಒಬ್ಬರು ಬಂದರೂ ನಮ್ಮ ಸ್ವಾರ್ಥಕ್ಕೆ ನಾವು ಬಳಸ್ಕೊತಾ ಇರಲಿಲ್ಲ. ಇಡೀ ನಮ್ಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಯಾರಿಗೂ ನಾವು ಅಲೋ ಇಲ್ಲ. ಹೆಂಗೆ ಮೊದಲೇ ಪ್ರೋಟೋಕಾಲ್ ಇತ್ತು ಅದೇ ಥರ ಮೇಂಟೈನ್ ಮಾಡ್ಕೊಬರ್ತಿದ್ದು. ಇವ್ರು ಬಂದ್ಬಿಟ್ಟು ಅವ್ರಿಗೆ ದೊಡ್ಡವರು ಅದು ಇದು, ಇವ್ರಂತ ನಮ್ಮ 100 ಜನ ಕಾಲ್ಸ್ ಬರ್ತದೆ. ಎಷ್ಟು ಸಿನಿಮಾ ಸ್ಟಾರ್ಸ್ ಎಲ್ಲ ಇದ್ದಾರೆ, ಹಂಗನ್ಬಿಟ್ಟು ಇವ್ರು ಹೇಳೋ ಥರ ಆಗ್ತಾ ಇರಲಿಲ್ಲ ಮೇಡಮ್. ಆ ಥರ ಹೇಳಿ ಕಳಿಸಿದ್ದೀನಿ. ಅದು ಹೋಗಿ ಒಂದು ದಿವಸಕ್ಕೆ ನೆಕ್ಸ್ಟ್ ಡೇ ಏನೇನೋ ಇದು ಮಾಡಿ ನೆಕ್ಸ್ಟ್ ಡೇ ಗೃಹ ಬಂಧನ ಮಾಡಿಬಿಟ್ಟಿದ್ದಾರೆ. ನಾವು ಹೋಗಿ ಭೇಟಿ ಮಾಡಿದ್ವಿ ನವೀನ್ ಅವ್ರನ್ನ, ಪವನ್ ಅವ್ರನ್ನ. ಆಮೇಲೆ ಅವರು ಒಂದೇ ಒಂದು ಅಮ್ಮನ್ನ ಭೇಟಿ ಮಾಡಿಸಿ ಅಂತ ತುಂಬ ಕೇಳ್ಕೊಂಡ್ವಿ ನಾವು. ಅವರು ಒಂದು ಹಿಂಟ್ ಕೂಡ ಕೊಡಲಿಲ್ಲ. ಅವರು ಎಲ್ಲಿ ಬಂಧನ ಮಾಡಿದ್ದಾರೆ, ಎಲ್ಲೋ ಒಂದು ಮನೆ ಮಾಡಿರ್ಸಿದ್ದೀನಿ ಅಂತ ಹೇಳ್ತಾರೆ. ತಪ್ಪಾಗೆಲ್ಲ ಜನಗಳಿಗೆ ಮಾಹಿತಿ, ಒಂದು ಜವಾಬ್ದಾರಿ. ಸರ್ ಮೇಡಮ್ ಹಿರಿಯ ಪತ್ರಕರ್ತರು ಅಂತಾರೆ, ಅವ್ರ ಮೇಲೆ ನಮ್ಗೆ ಎಷ್ಟು ಗೌರವ. ಅದು ಸಿನಿಮಾ ಪತ್ರಕರ್ತರು, ನಮಗೂ ಭಯ ಭಕ್ತಿ ಇದೆ, ಗೌರವ ಇದೆ ಅವ್ರ ಮೇಲೆ. ನಮಗೂ ಖುಷಿ ಆಯಿತು ನಮ್ಮನ್ನು ಹುಡ್ಕೊಂಬಂದವ್ರು ಈ ಥರ ಕೇಳ್ತಾ ಇದ್ದಾರೆ ಅಂತ. ನಾನು ನವೀನ್ ಇಬ್ಬರು ಮಾತಾಡ್ಕೊಂಡು ಆದಷ್ಟು ಜಲ್ದಿ ಅಮ್ಮ ಬಂದೇಟ್ಗೆ ನೋಡಿ ಮೇಡಮ್, 24th 4th ಅಮ್ಮ ಮಂಗಳೂರಲ್ಲಿದ್ದರು. ನಾವೀಗ ಸತ್ಯನೇ ಹೇಳಿದ್ವಿ, ಪ್ರಮಾಣ ಎಲ್ಲ ಕೇಳಿ ಜೊತೆಗಿದ್ದು ಗೌರವಯುತವಾಗಿ ಅವ್ರನ್ನ ನಡೆಸ್ಕೊಂಡು, ಜೊತೆಲಿ ಅವರು ಪ್ರೀತಿಯಿಂದ ಕುತ್ಕೊಂಡು ಕಾಫಿ ಕುಡಿದು ಕೇನ್ ಜ್ಯೂಸ್ ಕುಡಿದು, ಏನೋ ಇವನಿಗೆಲ್ಲ ನೀನು ಸಿನಿಮಾ ಹೀರೋ ಆಗಿ ಮಾಡಬೇಕಾಗಿತ್ತು ಹಂಗೆ ಅಂತೆಲ್ಲ ದೊಡ್ಡ ಮಾತೆಲ್ಲ ಆಡಿ ನಾವು ಹೋದ್ಮೇಲೆ ಎಷ್ಟು ನಯ ವಿನಯ ಅವ್ರಿಗೆ ಅಲ್ವಾ ಅಂತ ಮಾತಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ಹೋಗಿ ನಮ್ಮ ಮೇಲೆ ಎಷ್ಟು ಆಘಾತ ಅಲ್ವಾ ಮೇಡಮ್ ನಮಗೆ. ಇದು ಈ ಥರ ಮಾಡ್ಬೋದು. ಫಸ್ಟ್ಗೆ ಪವನ್ ನವೀನ್ ಆ ಥರ ಒಂದು ಯಾವುದೋ ಒಂದು ಖಾಸಗಿ ಯೂಟ್ಯೂಬ್ ಚಾನಲಲ್ಲಿ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ ಹಿಂಗೆಲ್ಲ ಅಂದ್ರೆ ಹೆಂಗಾಯ್ತು? ನಮ್ಗೆ ಎದೆ ಹೊಡೆದೋಯ್ತು ಮೇಡಮ್. ನಾವು ಅಮ್ಮನಿಗೆ ಪ್ರೀತಿಯಿಂದ ಕರ್ಕೊಂಬಂದು ಅಂಥ ದೇವತೆನ ತಪಸ್ ಮಾಡಿ ಕರ್ಕೊಂಬಂದು ಇವನು ನವೀನು ಮೈಸೂರಲ್ಲಿ ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ ಮೇಡಮ್? ಇವ್ರು ಹೆಮ್ಮೆ ಪಡಬೇಕಲ್ವಾ? ಈಗ ನಮ್ಮ ಅಷ್ಟು ಸೌತ್ ಇಂಡಿಯಾದಲ್ಲಿ ನಾವು ಕರ್ನಾಟಕಕ್ಕೆ ಕರ್ಕೊಬಂದು ಅದರಲ್ಲೂ ಮೈಸೂರಲ್ಲಿ ಇದ್ದಾರೆ ನಮ್ಮ ಜೊತೆ ಅಂದರೆ ಅವರು ಹೆಮ್ಮೆ ವಿಚಾರ. ನಿಮಗೂ ಎಲ್ಲರಿಗೂ ಹೆಮ್ಮೆ ವಿಚಾರ ಅಲ್ವಾ ಮೇಡಮ್? ಖಂಡಿತ ಹೌದು. ಎಷ್ಟು ಜನ ಪೊಲೀಸ್ ಆಫೀಸರ್ ಬಂದು ಮೀಟ್ ಮಾಡ್ಕೋಗಿದ್ದಾರೆ, ಎಷ್ಟು ಜನ ಸ್ಟಾರ್ಸ್ ಬಂದು ಮೀಟ್ ಮಾಡ್ಕೋಗಿದ್ದಾರೆ, ಎಷ್ಟು ಜನ ಫ್ಯಾಮಿಲಿ, ಎಷ್ಟು ಜನ ಫ್ಯಾನ್ಸ್ ಬಂದೆಲ್ಲ ಮೀಟ್ ಮಾಡ್ಕೊಂಡು ಹೋಗಿ ಯೂಟ್ಯೂಬ್ ಅದು ಇದು ಫೇಸ್ಬುಕ್ಕಲ್ಲೆಲ್ಲ ಫೋಟೋ ಹಾಕಿದ್ದಾರೆ. ಅವ್ರಿಗೆ ಗೊತ್ತಿದ್ದು ಅದು ಏನೋ ಒಂದು ಅವರು ಇದಕ್ಕೆ ಹೆಸರು ಮಾಡಬೇಕು ಅನ್ನೋದು ಮೇಡಮ್. ಬಂದು ಎಷ್ಟು ಜನ ಸಿನಿಮಾ ಇಂಡಸ್ಟ್ರಿಯಿಂದ ಬಂದಿದ್ದಾರೆ. ಭಾರತಿ ಅಮ್ಮ ಬರ್ತಾ ಇದ್ದಾರೆ, ಪ್ರೇಮ ಮೇಡಮ್ ಬಂದಿದ್ದಾರೆ, ಸುಧಾರಣಿ ಅಮ್ಮ ಬಂದಿದ್ದಾರೆ. ಆ ಥರ ಅದು ತುಂಬ ಜನ ಬಂದು ಅಮ್ಮನ ಭೇಟಿ ಮಾಡ್ಕೊಂಡು ಹೋಗಿ ವಿಡಿಯೋ ಮಾಡ್ಕೊಂಡು ಹೋಗಿ ಯೂಟ್ಯೂಬಲ್ಲೆಲ್ಲ ಪ್ಲೇ ಆಗ್ತಾನೆ ಇದ್ದಾರೆ. ಅದ್ರ ಡೇಟು ಟೈಮಿಂಗ್ಸ್ ಎಲ್ಲ ಅವ್ರಿಗೆ ಗೊತ್ತಾಗಲ್ವಾ ಮೇಡಮ್? ಗೃಹ ಬಂಧನ ಮಾಡ್ಬಿಡೋಕ್ಕಾಗುತ್ತಾ ಮೇಡಮ್ ಅಂತವ್ರನ್ನ ನಾವು? ಗೃಹ ಬಂಧನದಲ್ಲಿ ಇಟ್ಟಿದ್ರೆ ಅವರೆಲ್ಲ ಬರ್ಲಿಕ್ಕೆ ಆಯ್ತಿತ್ತ ಮೇಡಮ್? ನಾವೇನಂದ್ರೆ ಸಂಗೀತ ಬಂಧನದಲ್ಲಿ ಇಟ್ಟಿದ್ದೆ ಅವ್ರನ್ನ. ಅವರೇ ಸಂಗೀತ ಬಂಧನದಲ್ಲಿ ನಮ್ಮನ್ನ ಬಂಧನ ಮಾಡ್ಬಿಟ್ಟಿದ್ರು. ನಾವು ಹೋದ್ರೆ ಪ್ರತಿದಿನ ಪ್ರತಿಕ್ಷಣ ಸಾಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದೋ. ಮತ್ತು ಇನ್ನು ಗೆಸ್ಟ್ ಅಮ್ಮ ಇಂಥವ್ರು ಕೇಳಿದವ್ರೆ ಇಂದಿನ ದಿವಸ ನಿಗದಿ ಮಾಡ್ಬೋದಾ ಅಂತ ಆ ಥರ ಮಾತಾಡ್ತಾ ಇದ್ದೋ. ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆ ತನಕ 75% ಇವನ ಜೀವನನ ಅಮ್ಮನಿಗೋಸ್ಕರ
ಅವರ ಸೇವೆ ಮಾಡೋದಕ್ಕೋಸ್ಕರ ಅವನು, ನಾವು ಅಷ್ಟೇ ಇವನ ಜೊತೆಲಿ ಸೇರ್ಕೊಂಡು ನಾವು ಕೂಡ ಅಷ್ಟೇ, ಅನಿಲು, ಕಿಶನು, ಇವ್ 4-5 ಜನ ಇದ್ದೀವಿ. ಅವ್ರು ಸೇವೆ ಮಾಡಬೇಕು. ಅಣ್ಣ ಹೋದ್ಮೇಲೆ ಅಣ್ಣನ ಕೆಲಸಗಳೆಲ್ಲ ನಾವೇ ಮಾಡಬೇಕು. ಅಮ್ಮಂಗೆ ಯಾಕೆ ಕೊರಗು ಬರಬಾರ್ದು ಅಣ್ಣ ಇಲ್ಲ ಅಂತ. ಅಣ್ಣ ಇಲ್ಲ ಅನ್ನೋ ಕೊರಗು ಬರಬಾರ್ದು ಅಂತ ಅಮ್ಮ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಕೊಟ್ಬಿಡೋರು. ಹೊರ ರಾಜ್ಯದಿಂದ ಎಲ್ಲ ಬರೋರಿಗೆಲ್ಲ ಇಂಥವ್ರಿಗೆ ಅಪಾಯಿಂಟ್ಮೆಂಟ್. ಇವನು ಪಾಪ ಅವ್ರಿಗೆಲ್ಲ ಭಾಷೆ ಬರೆದೋದ್ರು, ಅವ್ರನ್ನ ಕಮ್ಯುನಿಕೇಷನ್ ಮಾಡಿ ಡೇಟ್ ಕೊಟ್ಟು ಆ ಡೇಟಿಗೆ ಮ್ಯಾನೇಜ್ ಮಾಡಿ. ಅಮ್ಮನಿಗೆ ಕೆಲವು ದಿವಸ ಹುಷಾರಿರ್ತಿರ್ಲಿಲ್ಲ, ಮೈ ಆರಾಮಿರ್ತಿರ್ಲಿಲ್ಲ, ಅವ್ರು ಸ್ಯಾರಿ ಉಟ್ಕೋಬೇಕು. ಇದನ್ನೆಲ್ಲ ಲೆಕ್ಕಾಚಾರ ಹಾಕಿ ಬ್ಯಾಲೆನ್ಸ್ ಮಾಡಿ ಬೆಳಗ್ಗೆ ಸಂಜೆ ಗಂಟೆ ಇದೇ ಕೆಲಸ. ಅಷ್ಟು ನಿಸ್ವಾರ್ಥ ಸೇವೆ ಮಾಡಿ ಇಲ್ಲಿ ಬಂದು ತಪಸ್ ಮಾಡಿ ಕರ್ಕೊಂಬಂದು ಇಲ್ಲಿರಿಸಿ ಮಾಡೋರಿಗೆ ಇಷ್ಟು ಆಘಾತವಾಗಿ ಅವರು ಮಾಡಬಾರ್ದು ಅಲ್ವಾ ಮೇಡಮ್? ಅದನ್ನ ಅದು